ನನ್ ಮಗ ಬಂದಿದ್ನಲ್ಲ ಏನೋ ತಗೋಬೇಕು ಅಂತ. ಅದ್ಯಾ ಒಂದ್ ಹುಡುಗಿ ಬಂದು ಕರ್ಕೊಂಡು ಹೋಯ್ತಪ್ಪ. ಯಾವ ಕಡೆಗೆ? ಈ ಕಡೆ ಹೋಯ್ತು. ಬಸ್ ಮೂವಿಂಗ್ ಅಲ್ಲಿದ್ದಾಗ ಕೈ ಆಚೆ ಕಡೆ ಹಾಕೋದು, ಹೋಗಿ ನೋಡೋದು, ಹಿಂದಗಡೆ ಬರೋ ಗಾಡಿಗೆ ಕಾಣೋದು. ಓಕೆ, ಬಾರ. ಇದೇ ಕಣ ನಮ್ಮೂರು. ನೋಡು, ನೀರೆಷ್ಟು ಫೋರ್ಸ್ ಆಗ ಹರಿತಿದೆ. ಆಕ್ಚುಲಿ ನೀರು ಮೇಲ್ಗಡೆ ಇರೋ ಕೆರೆಯಿಂದ ಬರ್ತಿದೆ. ಅದೇ ನಮ್ಮೂರ್ ಕೆರೆ. ಹೋಗ್ತಾ ದಾರಿನಲ್ಲಿ ಅದನ್ನು ತೋರಿಸ್ತೀನಿ, ಎಷ್ಟು ದೊಡ್ಡದಾಗಿದೆ ಗೊತ್ತಾ. ಮಿಂಚು ನೋಡಲ್ಲ ನಮ್ಮೂರ್ ಕೆರೆನ ಎಷ್ಟು ಸುತ್ತಾರವಾಗಿದೆ. ನಮ್ ದಿನಗಳಲ್ಲಿ ಎಷ್ಟು ಜಾಲಿ ಮಾಡಿದ್ವಿ ಗೊತ್ತಿದೆ. ನಾನು ನಮ್ ಸ್ನೇಹಿತರು ಹಸುಗಳನ್ನೆಲ್ಲ ಹೊರ್ಕೊಂಬಂದು ಇಲ್ಲೇ ಅದ್ರ ಮೈ ತೊಳಿತಾ ಇದ್ವಿ. ಹಾಗೆ ನಾವು ತುಂಬಾ ಈಜೋಡ್ಕೊಂಡು ಜಾಲಿಯೋ ಜಾಲಿ. ನೋಡ್ದೆ ನಾನು ಮೂರು. ಸರಿ, ಅದೇನ್ ತಗೋತಾ ಇರೋ ಬಂದೆ. ಇಂಚು, ನನ್ ಮಗ ಬಂದಿದ್ನಲ್ಲ ಏನೋ ತಗೋಬೇಕು ಅಂತ. ಅದ್ಯಾ ಒಂದ್ ಹುಡುಗಿ ಬಂದು ಕರ್ಕೊಂಡು ಹೋಯ್ತಪ್ಪ. ಯಾವ ಕಡೆಗೆ? ಈ ಕಡೆ ಹೋಯ್ತು. ಮಿಂಚು, ಯಾವ್ದಾರು ಹುಡ್ಗ ಬಂದ? ಮಿಂಚು, 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 ಮಿಂಚು. ಅಣ್ಣ ಅಣ್ಣ, ನನ್ನ ಜೊತೆ ಒಬ್ಬ ಹುಡ್ಗ ಇದ್ದ, ಕೆಂಪಟ್ಟೆ ಹಾಕೊಂಡಿದ್ದ, ಚಿಕ್ಕ ಹುಡುಗ. ನೋಡಿದ್ದೀರಾ ಏನಾದ್ರು? ನೋಡಿಲ್ಲಪ್ಪ. ಮಿಂಚು ಎಲ್ಲೊಟ್ಟೋಗ್ಬಿಟ್ಟು, ದೇವ್ರೆ ಎಲ್ಲಿ ಅಂತ ಹುಡುಕ್ಲಿ ಅವನ್ನ. ಕೇಳೋರೆಲ್ಲ ಕೇಳಿದ್ದಾಗಿತ್ತು. ಮಿಂಚು ಎಲ್ಲೋಗ್ಬಿಟ್ಟು. ಸಾವಿತ್ರಿ ಏನಂತ ಉತ್ತರ ಕೊಡ್ಲಿ ಇವಾಗ? ಸಾವಿತ್ರಿ ಹೆಂಗೆ ಹೇಳಿ? ಮಿಂಚು ಕಳೆದು ಹೋಗ್ತಾವನೆ ಅಂತ ಹುಡುಕ್ಬೇಕಾಗಿರೋದೆಲ್ಲ ಜಾಗದಲ್ಲಿ ಹುಡುಕಾಯ್ತಲ್ಲ. ಮಿಂಚು, ಮಿಂಚು ಎಲ್ಲೋಗ್ಬಿಟ್ಟು. ಯಾವಾಗ ಬಂದೆ ಊರಿಂದ? ನಾನು ಇವಾಗ ತಾನೆ ಸ್ವಲ್ಪ ತಿಂದ. ಎಷ್ಟು ನಾನು ತೋರಿಸ್ತು ನೋಡು. ನೀನು ನಾನು ನಮ್ಮ ಅಜ್ಜಿ ಮನೆಯಿಂದ ಎಷ್ಟು ದೂರ ಇದೆ? ಇಲ್ಲೇ ಹತ್ರ ಬಾ, ಅಲ್ಲಿ ಚೇಪೆಕಾಯಿ ಮರ ಏನೋ ಇದೆ. ಹಲೋ ಸಾವಿತ್ರಿ, ಒಂದು ಪ್ರಾಬ್ಲಮ್ ಆಗೋಗಿತ್ತು ಕಣೆ. ಅಯ್ಯೋ,
ಪೆಟ್ಟಿ ಅಂಗಡಿ ಇದ್ರೆ ಯಾವ್ದೋ ಚಾಕ್ಲೇಟ್ ತಗೊಳ್ತೀನಿ ಅಂತ ಹೋದ. ಅಜ್ಜಿ ಒಂದು ಚಾಕ್ಲೇಟ್ ಕೊಡೋದಿ. ಯಾವಾಗ ಬಂದು ಊರಿಂದ ಬಾ ಅಜ್ಜಿ ಮನೆ ತಗೊಂಡು. ಆಯ್ತು. ಹಾ ಹೇಳೋ, ಏನಂತ ಪ್ರಾಬ್ಲಮ್? ಏನಿಲ್ಲ, ಹಾಗೇನಿಲ್ಲ. ಅಲ್ಲೇನಾದ್ರು ಪ್ರಾಬ್ಲಮ್ ಅದೇ ಹೇಳಿ ಫಸ್ಟ್. ಹಾ ಸರಿ ಸರಿ ಆಯ್ತು, ಓಕೆ. ಸರಿ ಸರಿ, ಸಾಯಂಕಾಲ ಬರ್ತೀನಿ ನಾನು. ಅಲ್ಲಿಂದ ಯಾಕೋ ಮುಂಚೆ ಕಾಣಿಸ್ತಾ ಇಲ್ಲ ಯಾರು. ಇಲ್ಲ ಭಯಪಡ್ಬೇಡ, ಹುಡುಕ್ತಾ ಇದ್ದೀನಿ. ಸುಮಾರು ಜನ ವಿಚಾರಿಸ್ದೆ, ಯಾವುದೋ ಹುಡುಗಿ ಬಂದು ಕರ್ಕೊಂಡು ಹೋದ್ಲು ಅಂತ ಹೇಳಿದ್ರು. ಅಕ್ಕಪಕ್ಕ ಎಲ್ಲ ವಿಚಾರಿಸ್ದೆ, ಇನ್ನೂ ಸಿಕ್ಕಿಲ್ಲ. ಹುಡುಕ್ತಾ ಇದ್ದೀನಿ. ಹಾ ಬರ್ತೀಯಾ? ಬೇಡ, ನೀವ್ ಬರೋದೇನು ಬೇಡ ಬಿಡು, ಟೆನ್ಷನ್ ತಗೋಬೇಡ. ಇನ್ನೊಂದು 2 ಅವರ್ ಹುಡುಕ್ತೀನಿ, ಸಿಗ್ತಾನೆ. ಎಲ್ಲಿಗೆ ಹೋಗ್ತೀನಿ? ಬರ್ತೀಯಾ? ಸರಿ ಆಯ್ತು. ಅರ್ಜೆಂಟಾಗಿ ಯಾವ್ದಾರ ಆಟೋ ಹಿಡ್ಕೊಂಡು ಸೀದಾ ಇಲ್ಲಿಗೆ ಬಂದ್ಬಿಡು. ಹಾ ಒಂದು ನಿಮಿಷ. ಆಕ್ಚುಲಿ ಒಂದು ಚಿಕ್ಕ ಹುಡುಗ ರೆಡ್ ಕಲರ್ ಟಿ ಶರ್ಟ್ ಹಾಕ, ಏನಾದ್ರು ನೋಡಿದ್ರ ನೀವು? ಅವನ ಜೊತೆಲಿ ಯಾವ್ದೋ ಒಂದು ಚಿಕ್ಕ ಹುಡುಗಿನೂ ಇಲ್ಲಂತೆ. ನೋಡು, ಮೊದ್ಲೇ ಟೆನ್ಷನ್ ಅಲ್ಲಿ ಇದ್ದೀನಿ ಆಯ್ತಾ. ಮಗ ಕಳೆದೋಗಿದ್ದಾನೆ, ಹುಡುಕ್ತಾ ಇದ್ದೀವಿ, ಸಿಗ್ತಾನೆ. ಎಲ್ಲಿ ಹೋಗ್ತಾನೆ? ನನಗಿರ್ಬೇಕಾ ಟೆನ್ಷನ್? ಇವ್ರು ಕಾಲು ಇಡಲ್ಲ ಅಂತ ಹೇಳಿದ್ರು, ಆದ್ರೂ ಕರ್ಕ ಬರ್ತಾ ಇದೀಯ. ಯಾಕಿರಲ್ಲ ಅವ್ರಿಗೆ? ಯಾಕಿರಲ್ಲ ನಿನ್ ಕಾಲ? ನಿನ್ ಗಂಡು ನೋಡಿದು ಆಯ್ತಾ, ಅಷ್ಟನ್ನ ನೋಡ್ಬೇಕಾಗಿಲ್ಲ. ನಿಮ್ ಮಗನಿಗೆ ಅಷ್ಟೇ ಕರ್ದಾಗ್ಲೇ ಏನು ಆಗ್ತಿರ್ಲಿಲ್ಲ. ನೋಡ್ರಿ, ನನ್ಗೆ ಅದೆಲ್ಲ ಗೊತ್ತಿಲ್ಲ. ನನ್ ಮಗನ ನೋಡಿ ಕೊಡ್ರಿ, ಅಷ್ಟೇ ನನ್ಗೆ ಗೊತ್ತು. ಅದನ್ನ ಕಡೆ ಪಕ್ಷ ಸಿಕ್ಕಿಲ್ಲ ಅಂತಂದ್ರೆ ನನ್ ಗೊತ್ತಿಲ್ಲ. ಬಿಟ್ಟಿದೀರ ಅವ್ರನ್ನ ಕರ್ಕ ಬಂದ್ ನಿಮ್ ಬಿಡ್ರಿ. ನನ್ನ ಹತ್ರ ಯಾಕೆ ಸುಮ್ನೆ ನಿಮ್ ಹತ್ರ ವಾದ ಮಾಡ್ಬೇಕು ನಾನು? ಏನ್ ಜವಾಬ್ದಾರಿ ಇಲ್ದಿರೋ ಮನ್ಸನ್ರಿ ನೀವು. ಫಸ್ಟ್ ಕರ್ದಾಗ ಬರ್ಬೇಕಾಯ್ತು, ಜವಾಬ್ದಾರಿ ಇರೋಳು. ನಿಮ್ ಮನೆ ಆಳ್ನ ಹತ್ರ ಬರಲ್ಲ ಅಂತ ತಾನೇ ಹೇಳ್ದೆ ನಾನು. ಕರ್ಕ ಬಂದಿದ್ಯಲ್ಲ ನೀನು, ಬುದ್ಧಿ ಇಲ್ವಾ ನಿಮ್ಗೆ? ವೆಂಕಟೇಶಣ್ಣ, ವೆಂಕಟೇಶಣ್ಣ ಬನ್ನಿ. ನಾನು ಮಗನ್ ಕರ್ಕೊಂಡ್ ಬಂದಿದ್ದೆ ಕಣ. ಯಾವ್ದೋ ಪೆಟ್ಟಿ ಅಂಗಡಿನಲ್ಲಿ ಏನೋ ತಗೋತಾರಪ್ಪ ಅನ್ಬಿಟ್ರೆ ಯಾವ್ದೋ ಒಂದು ಫೋನ್ ಬಂತು, ಅಟೆಂಡ್ ಮಾಡಕ್ ಸೈಡ್ಗೆ ಹೋದ್. ನೋಡಿದ್ರೆ ನನ್ ಮಗ ಇರ್ಲಿಲ್ಲ. ಆ ಮಕ್ಕನ್ ಕೇಳೋದಕ್ಕೆ ಆ ಯಾವ್ದೋ ಒಂದು ಹುಡುಗಿ ಬಂದು ಕರ್ಕೊಂಡು ಹೋದ್ಲಪ್ಪ ಅಂತ. ಇಲ್ಲೇನಾರು ಬಂದಿದ್ದಾಳ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊಂಡ್ ಬಂದೆ. ಇಲ್ಲಪ್ಪ, ಇಲ್ಲೆಲ್ಲೂ ಬಂದಿಲ್ಲ. ಆಯ್ತು, ಅಮ್ಮನ್ ನೋಡಕ್ ಬಂದಿದ್ದೆ ಊರಿಗೆ. ಮೊದ್ಲೋಗಿ ನಿಮ್ಮ ಅಮ್ಮನ್ ನೋಡು. ನಿಮ್ಮ ಅಮ್ಮನ್ ಹೋದ್ವಾರ BP ಜಾಸ್ತಿ ಆಗ್ಬಿಟ್ಟು ಹುಷಾರಿಲ್ದಂಗ ಆಗ್ಬಿಟ್ಟಿತ್ತು. ಏನೋ ನನ್ಗೆ ವಿಷಯ ಗೊತ್ತಾಯ್ತು, ನಾನು ಹೋಗಿ ನೋಡ್ದೆ. ಆ ಅಮ್ಮ ಕೊರಗ್ತಾವ್ರೆ, ನೀನ್ ಊರಿಗೆ ಬಂದಿಲ್ಲ ಅಂದ್ಬಿಟ್ಟು. ಫಸ್ಟ್ ಹೋಗಿ ಅವ್ರು ನೋಡಿ ಸಮಾಧಾನ ಮಾಡು. ನಡಿ, ಮೊದ್ಲು ಆ ಹುಡ್ಗನ್ ಹುಡ್ಕಣ. ಲಕ್ಷ್ಮಕ, ಇಲ್ಲಿ ಹುಡ್ಗ ಹುಡ್ಗಿ ಚಿಕ್ಕ ಮಗು ಈ ಕಡೆ ಬಂದಿತ್ತಾ? ನೋಡಿಲ್ಲ ಅಣ್ಣ, ಬಂದಿಲ್ಲ ಅಣ್ಣ. ಬಂದಿಲ್ವಾ? ಬಂದಿಲ್ಲ. ಅಜ್ಜಿ ಅಜ್ಜಿ ನೋಡಿ, ನಾನು ಯಾರನ್ನ ಕರ್ಕೊಂಡ್ ಬಂದಿದ್ದೀನಿ ಅಂತ. ಅಯ್ಯೋ, ನಮ್ ಸೀನನ್ ಮಗನ ನೀನು? ನಮ್ ಸೀನನ್ ಮಗ ಕಣೆ ಇವನು. ಎಲ್ಲಿದ್ದ ಇವನು? ಅಲ್ಲಿ ಅಂಗಡಿ ತವಿದ್ದ ಅಜ್ಜಿ. ಬಾರೆ ನೀನು, ಬಿಸ್ಕೆಟ್ ಕೊಡ್ತೀನಿ ಬಾರಪ್ಪ. ಓ ರಾಜಣ್ಣ, ಇಲ್ಲಿ ಚಿಕ್ಕ ಮಕ್ಳು, ಹೆಣ್ಮಗು ಒಂದು ಗಂಡ್ ಮಗು ಒಂದು ಏನಾರ ಈ ಕಡೆ ಬಂತ? ಇಲ್ಲ, ಯಾವ ನೋಡ್ದಂಗ ಆಗ್ಲಿವಲ್ಲ. ಇಲ್ಲಿ ಬಂದಿಲ್ಲ. ಇಲ್ಲ ಬಂದಿಲ್ಲ. ನಿಮ್ಮಪ್ಪ ಬರೇ ಫೋಟೋದಲ್ಲೇ ನೀನ್ ತೋರಿಸ್ತಾ ಕಣಪ್ಪ. ಒಂದಿನಾನು ನಿನ್ ಮಕ್ಕ ಕರ್ಕ ಬಂದು ತೋರಿಸ್ತಿಲ್ಲ. ಖುಷಿ ಆಯ್ತು ಕಣಪ್ಪ ನೀನ್ ಬಂದಿದ್ದ. ನಿಮ್ಮಪ್ಪ ನಿಮ್ಮಮ್ಮ ಕಿತ್ತಾಡ್ತಾರ? ನಿಮ್ಮಮ್ಮ ಚೆನ್ನಾಗ್ ನೋಡ್ಕೊಂತಾರ? ಸುತ್ತಲಕ್ಕಿ ನಿಮ್ಮಮ್ಮ ನಿಮ್ಮಪ್ಪನ್ ಚೆನ್ನಾಗ್ ನೋಡ್ಕೋತಾಳ? ನಿಮ್ಮಪ್ಪ ಎಲ್ಲೋ ಬರ್ಲೇ ಇಲ್ಲ? ಬಸ್ ಸ್ಟಾಪ್ ಅಲ್ಲಿ ಅದೇ ಬರ್ತಾ ಇದೆ.
ಈ ಸಾರಿ ಹೋಗ್ಬೇಡಪ್ಪ, ಇಲ್ಲೇ ಇದ್ಬಿಡು, ನಾನೇ ಸಾಕೊಂತೀನಿ ನಿನ್ನ. ಆಯ್ತು. ಇರ್ತೀಯ ನನ್ನ ಹತ್ರನೇ? ಹ್ಮ್. ಬತ್ತವ್ರು ನೋಡಪ್ಪ ಸೆನಿಗೇಡಿಗಳು. ಅಜ್ಜಿ ಇಲ್ಲಿಯಾ? ಸಿದ್ಧ ಇರ್ಲಿ, ನಿಮ್ಗೆ ಆಯ್ತಾ ನೋಡ್ರಿ. ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಬಾ. ಆಯ್ತು, ಎಲ್ಲೆಲ್ಲೆಲ್ಲ ಹುಡುಕಿಲ್ಲ ಇವಾಗ. ಕಂಪ್ಲೇಂಟ್ ಕೊಡೋದು ಹಾ, ಎಲ್ಲಿ ಅಂತ ಇದ್ ಮಾಡೋದು. ನೀನ್ ಮಾತ್ರ ಏಯ್! ಬಿಡೋದು. ನಿನ್ ಮಗ ನಿನ್ ಮನೆಯಲ್ಲೇ ಇದ್ದಾನಲ್ಲ, ಎಲ್ಲೆಲ್ಲ ಹುಡುಕಿಸ್ದೆ? ಅಪ್ಪ ಮಗನೇ ಚಾ ಇದೆಯಲ್ಲಪ್ಪ, ಅದಕ್ಕೆ ಹೇಳಿದ್ ಎಳ್ಳಿಗ್ ಬರ್ಬೇಡ ಅಂತ. ನೋಡು ಮುಖ ಹೆಂಗ್ ಕಪ್ಪಗಾಗ್ಬಿಟ್ಟೈತೆ. ಊಟ ಮಾಡ್ದ? ನೀನ್ ಇಲ್ದೇ ಎಷ್ಟೊಂದು ಸೊರಗೋಗ್ಬಿಟ್ಟಿದೆ ಗೊತ್ತಾ ಒಂದಿನಕ್ಕೆ. ಊಟ ಮಾಡ್ದಪ್ಪ? ಚೆನ್ನಾಗಿದೆಯಮ್ಮ? ಚೆನ್ನಾಗಿದ್ದೀನಿ ಕಣಪ್ಪ. ಬಿಟ್ಬಿಟ್ಟು ಹೋಗಿದ್ದೀರಲ್ಲ, ಹೆಂಡ್ರನ್ ಕರ್ಕೊಂಡು ಹೋದಲ್ಲ. ನಿನ್ನೆಲ್ಲ ಹುಡ್ಕೋದಲ್ಲ, ಹೇಳ್ಬಿಟ್ಟಲ್ಲ ನಾ ಬರ್ಬೇಕಾಗಿರೋದು. ಅವ್ರ ಅಜ್ಜಿ ಮನೆಗೆ ಬಂದ ಕಣ. ನೀನ್ ಬಿಟ್ಬಿಟ್ಟು ಹೋದ್ರೆ ಅವ್ನ್ ಬಿಡ್ಲಿಲ್ಲ. ನಿನ್ ಹೆಂಡತಿ ನೀನ್ ಕರ್ಕೊಂಡು ಹೋಗ್ಬಿಟ್ಲು ಕಣಪ್ಪ. ವಾಚ್ಮ್ಯಾನ್ ತರ ನಾನ್ ಬಿಟ್ಬಿಟ್ಟು ಹೋಗಿದ್ದೀರಲ್ಲ, ಇಲ್ಲಿ ಮನೆ ಕಾಯ್ಕೊಂಡಿದ್ದೀನಿ. ನೀನು 10 ವರ್ಷದಿಂದ ನನ್ ಮಗನ್ ಕರ್ಕೊಂಡು ಬೆಂಗಳೂರು ಹೊರಟದಲ್ಲ. ನಿನ್ ಮಗ ಇಲ್ಲ ಅಂತ ಇಷ್ಟು ಬೇಗ ಓಡ್ ಬಂದ್ಬಿಟ್ಟೆ. ನನ್ ಮಗನ್ ಕರ್ಕೊಂಡು ಹೋಗ್ಬಿಟ್ಟೆ ಅಲ್ಲ, ನನ್ಗೆ ಹೆಂಗಾಗಿರ್ಬೇಡ. ನೀನ್ ಅಲ್ಲಿಂದ ಓಡ್ ಬಂದ್ಬಿಟ್ಟೆ ಮಗ ಇಲ್ಲ ಅಂತ. ನಿನ್ನಂಗೆ ತಾನೇ ನಾನು ತಾಯಿ, ನನ್ಗೂ ಕಳ್ಸಿರ್ಕನ್ಸಲ್ವಾ? ಅಲ್ಲ ಕಣೋ, ಅವಳಿಗಂತೂ ಬ್ಯಾರೆ ಮನೆಯವಳು ಹುಡ್ತೋಳು. ನೀನ್ ನನ್ನ ಹೊಟ್ಟೆಲ್ಲಿ ಹುಡ್ತಾವ್ ತಾನೆ. ನೀನ್ ಗ್ರಾವಷ್ಟನ ಬುದ್ಧಿ ಬೇಡವಾ? ನಮ್ಮ ಅಮ್ಮನ 10 ವರ್ಷದಿಂದ ಬಿಟ್ಬಿಟ್ಟು ಹೋಗ್ಬಿಟ್ಟೆ ಅಂತ. ಇವಾಗ ಮಗ ಇಲ್ದ ಇರೋದಕ್ಕೂ ಓಡ್ ಬಂದ್ಬಿಟ್ಟಿದ್ದೀರಾ. ಅತ್ತೆ ಅದಾಗಲ್ಲ ಅತ್ತೆ. ಸಾಕ್ ಸುಮ್ನೆರಮ್ಮ, ಎಷ್ಟ್ ಮಾತಾಡ್ತೀಯ? ತಾಯಿ ಮಗನ್ ದೂರ ಮಾಡ್ದೋಳು. ಇವತ್ ನಿನ್ಗಾಗಿರೋ ನವಿ ಅವತ್ ನನಗೂ ಆಗಿದ್ದು. ರೀ ನಿಮ್ ತಾಯಿ ತಿರ್ಗ ಮಾತಾಡ. ಕ್ಷಮಿಸ್ಬಿಡಮ್ಮ. ಏನು ದುಡಿಮೆಗೋಸ್ಕರ ನಿಮ್ಮನ್ನೆಲ್ಲ ಬಿಟ್ಟು ಹೋಗಿ, ಆದ್ರೂ ನಿನ್ನನ್ನು ಒಂದ್ಸರಿ ಕರೆದಿದ್ದೆ ತಾನೆ, ನೀನೇ ಬರ್ಲಿಲ್ಲ. ನನ್ ಗಂಡ ಕಟ್ಟಿರೋ ಮನೇಲಿ ನಾನು ಇದ್ದೀನಪ್ಪ. ನೀನ್ ಹಿಂದೆ ಓಡ್ಬೋದ? ಆಗಿದ್ದಾಗುತ್ತಮ್ಮ, ಕ್ಷಮಿಸ್ಬಿಡು. ಇಲ್ಲ ಅಂದ್ರೆ ನಾನು ವಾರಕ್ಕೊಂದ್ಸರಿ ಬಂದು ನಿನ್ನ ನೋಡ್ಕೊಂಡು ಪ್ಲೀಸ್. ನಿಜಮ್ಮ, ಸಮಸ್ಬಿಡಿ ಅತ್ತೆ, ನಂದು ತಪ್ಪಿದೆ. ಆಗಿದ್ದಾಗೋಯ್ತು. ಬರೋರು ಬಂದ್ಬಿಟ್ಟಿದ್ದೀರಾ. ಒಂದ್ ವಾರ ಇಟ್ಬಿಟ್ಟು ಹೋಗ್ರಿ.